ನಾನು ಬರುವಷ್ಟರಲ್ಲಿ ರೇವತಿ ತೀರ್ಕೊಂಡಿದ್ದಾಳಣ್ಣ. ಮೈದುನ, ಇದೇನು ಹೇಳ್ತಾ ಇದೀಯಪ್ಪ ನೀನು? ನನ್ನ ತಂಗಿ ರೇವತಿ ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಇಲ್ಲ ಇಲ್ಲ ಇಲ್ಲ, ರೇವತಿ ಅಮ್ಮ ರೇವತಿ, ನನ್ನ ತಂಗಿ ಚಿಕ್ಕವಳಿದ್ದಾಗಲೇ ಯಾವುದೋ ಒಂದು ಕಾಯಿಲೆಯಿಂದ ಬಳಲಿ ಸತ್ತು ಹೋದಳು. ನನ್ನ ತಂಗಿಯ ಪ್ರೀತಿ ವಾತ್ಸಲ್ಯವನ್ನು ನಿನ್ನಲ್ಲಿ ಕಾಣುತ್ತಿದ್ದೇನಮ್ಮ, ನಿನ್ನಲ್ಲಿ ಕಾಣುತ್ತಿದ್ದೆ. ನೀನು ನಿನ್ನ ಅಮ್ಮನ ಪಾದ ಸೇರಿದೆಯೇನಮ್ಮ, ನೀನು ನಿನ್ನ ಅಮ್ಮನ ಪಾದ. ರೇವತಿ, ಸೂರ್ಯ, ಶರತ್, ರೇವತಿ ಯಾಕೆ ಸಾವನ್ನಪ್ಪಿದಳು ಅದನ್ನಾದರೂ ಹೇಳಿ. ನಾನು ಬರುವಷ್ಟರಲ್ಲಿ ರೇವತಿ ತೀರಿಕೊಂಡಿದ್ದಾಳ. ರೇವತಿ ತೀರಿಕೊಂಡಿದ್ದಾಳ. ಸಾಯುವ ಸಮಯದಲ್ಲಿ ಈ ಅಣ್ಣನ ಯುದ್ಧ, ಏನು ಹೇಳುತ್ತಿರುವೆ ಶರತ್? ನಾನು ಮನೆಗೆ ಬಂದು ನೋಡುವಷ್ಟರಲ್ಲಿ ಅವಳು ಸಾವಿನ ಬದುಕಿನ ಮಧ್ಯೆ ಒದ್ದಾಡುತ್ತಿದ್ದಳಣ್ಣ. ಯಾಕೆ ಈ ರೀತಿ ಮಾಡಿಕೊಂಡೆ ಎಂದು ಕೇಳಿದರೆ, ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡಳು ಅಂತ ಹೇಳಿದಳಣ್ಣ. ಅಣ್ಣ, ಆ ಸಾವಿನ ವಿಷಯ ಹೇಳುವಷ್ಟರಲ್ಲಿ ಅವಳ ಪ್ರಾಣ ಪಕ್ಷಿ ಹಾರಿ ಹೋಯ್ತಂಡ, ಹಾರಿ ಹೋಯ್ತು. ರೇವತಿ ಯಾಕೆ ಈ ರೀತಿ ಮಾಡಿಕೊಂಡವಳು ಎನ್ನೋದೇ ನಿಗೂಢವಾಗಿದೆ ಅಣ್ಣ, ನಿಗೂಢವಾಗಿದೆ. ಆಶ್ಚರ್ಯವಾಗಿದೆ ಅಣ್ಣ, ಆಶ್ಚರ್ಯವಾಗಿದೆ. ಶರತ್, ನಾನು ಸ್ವಲ್ಪ ಸಮಯದ ಹಿಂದೆ ನಿಮ್ಮ ಮನೆಗೆ ಬಂದಿದ್ದೆ. ನಿಮ್ಮಣ್ಣ ಸೂರ್ಯ ಹಾಗೂ ನಿಮ್ಮ ಸೊಸೆ ರೇವತಿ ಹುಡುಗಾಟ ಮಾಡುತ್ತಿದ್ದರು. ನಾನು ಎಷ್ಟು ಓದಿರೋದು ಕೇಳುವ ಸ್ಥಿತಿಯಲ್ಲಿಲ್ಲ ಶರತ್, ಕೇಳುವ ನಾನು ಮರಳಿ ಹೋದೆ ಶರತ್, ಮರಳಿ ಹೋದೆ. ಏನು ಹೇಳ್ತೀವಿ? ನನ್ನಣ್ಣ ನನ್ನ ಸೊಸೆ ರೇವತಿ ಹುಡುಗಾಟ ಮಾಡುತ್ತಿದ್ದಾರೆ, ನೋಡಿದೆಯೇ? ಹೌದು ಶರತ್, ನಿಮ್ಮ ಸೊಸೆ ಮನೆ ತುಂಬಾ ಓಡಾಡ್ತಿದ್ದಳು. ಹಿಂದೆ ಜಿಂಕೆ ಮರಿ ಹೆಂಗೆ ನಿಮ್ಮ ಅಣ್ಣ ಸೂರ್ಯನೂ ಓಡಾಡ್ತಿದ್ದ. ನಮ್ಮ ಮನೆಗೆ ನೀನು ಸ್ವಲ್ಪ ಸಮಯದಿಂದ ಬಂದಿದ್ದೆ ಶರತ್, ಬಂದಿದ್ದೆ. ಒಂದು ವಾರ ಆಯ್ತು ದುಬೈನಲ್ಲಿ ಕೆಲಸಕ್ಕೆ ಹೋಗಿದ್ದೆ, ಕೆಲಸದ ಮೇಲೆ ದುಬೈಗೆ ಹೋಗಿದ್ದೆ. ನಿನ್ನನ್ನು ಭೇಟಿಯಾಗಲು ಬಂದಿದ್ದೆ ಶರತ್, ಬಂದಿದ್ದೆ. ಬೇಕಿದ್ದರೆ ನೋಡು, ನನ್ನ ಮೊಬೈಲ್ ನಲ್ಲಿ ನಿಮ್ಮ ಮನೆ ಬಂದಿದ್ದೆ ಎನ್ನುವುದಕ್ಕೆ ತೆಗೆದ ಫೋಟೋಗಳು ಇವು. ಹೌದಣ್ಣ, ಹೌದು. ಸೂರ್ಯಣ್ಣನೇ ರೇವತಿಯನ್ನು ಬಲವಂತವಾಗಿ ಅಪ್ಪಿಕೊಂಡಂತೆ ಕಾಡ್ತಿದೆ ಅಣ್ಣ, ಕಾಡ್ತಾ ಇದೆ. ಇನ್ನ 2-3 ಫೋಟೋಗಳಿದೆ ನೋಡು ಶರತ್, ಚೆನ್ನಾಗಿ ನೋಡು. ನಿಮ್ಮನ್ನು ಏನು ಮಾಡಿದ್ದಾನಂತ ಚೆನ್ನಾಗಿ ನೋಡು ಶರತ್. ಅಂದುಕೊಂಡಿದ್ದೇ ಒಂದು, ಇಲ್ಲಿ ನಡೆದಿರುವುದೇ ಮತ್ತೊಂದು. ನೋಡು ಸುಮಿತ್ರ, ಈ ಫೋನಿನಲ್ಲಿರುವ ದೃಶ್ಯಾವಳಿಗಳನ್ನು. ಸೂರ್ಯ ರೇವತಿಯನ್ನ ಅಪ್ಪಿಕೊಂಡಂತ ಫೋಟೋ ಇದೆ ಅಂದ್ರೆ ಏನಿದೆ ಎಲ್ಲ ವಿಚಿತ್ರ. ಅತ್ತಿಗೆ, ನೀನು ಹೇಳ್ತಿರುವುದು ಏನಮ್ಮ? ಅಯ್ಯೋ ನೀಚ! ನಾನು ರೇವತಿಯನ್ನು ಅಪ್ಪಿಕೊಂಡಂತೆ ಕಾಣುತ್ತಿರುವುದೇ ಅಲ್ಲ. ಅದೇ ಬಂದಿದೆ ಸೂರ್ಯ, ನಿನ್ನನ್ನು ತಮಾಷೆ ಮಾಡಬೇಕೆಂದು ತೆಗೆದಿರೋ ಫೋಟೋ ಅಲ್ಲ. ಚೆನ್ನಾಗಿ ನೋಡಿಕೋ. ಶರತ್, ನಾನು ಸ್ವಲ್ಪ ಕೆಲಸವಿದೆ, ನಾನು ಬರುತ್ತೇನೆ.
ಕರ್ಮೇಂದ್ರ ಅಣ್ಣ ಶಿವಣ್ಣ, ಕರ್ಮೇಂದ್ರ ಹೇಳಿದ್ರು ನಿಜ ನಿಜ. ಆ ಫೋನಿನಲ್ಲಿರುವ ಫೋಟೋಗಳನ್ನು ನೋಡೋಣ ನೋಡು. ಅಯ್ಯೋ ಶಿವನೇ, ತಮ್ಮ ಜರಾತ್ ಏನು ಹೇಳುತ್ತಿರುವುದನ್ನ, ಇವನು ಏನು ಹೇಳುತ್ತಿರುವನು ನನಗೆ ಒಂದು ಅರ್ಥ ಆಗ್ತಾ ಇಲ್ಲ. ಇರುವುದನ್ನೇ ಹೇಳುತ್ತಿರುವನು. ಬೆಳ್ಳಗಿರುವುದೆಲ್ಲ ಹಾಲು ಅಂತ ನಾನು ನಂಬಿದ್ದೆ. ಆ ಬೆಳ್ಳಗಿರುವ ಹಾಲೇ ಹಾಲಾಹಲವಾಗಿ ನನ್ನ ಸೊಸೆಯಾದ ರೇವತಿಯನ್ನು ಆಹುತಿ ತೆಗೆದುಕೊಳ್ಳುತ್ತದೆ ಅಂತ ಅಂದುಕೊಂಡಿರಲಿಲ್ಲ. ಸ್ವಾಮಿ, ಇದೇನು ಹೇಳ್ತಾ ಇದ್ದೀರಾ ನೀವು? ನನಗೊಂದು ಅರ್ಥ ಆಗ್ತಾ ಇಲ್ಲ ಸ್ವಾಮಿ, ಅರ್ಥ ಆಗ್ತಾ ಇಲ್ಲ. ಅಂಗೈ ಹುಲ್ಲಿಗೆ ಕನ್ನಡಿ ಬೇರೆ ಬೇಕೇನೆ ಸುಮಿತ್ರ. ಈ ನಯವಂಚಕ ಮಾಡಬಾರ್ದ ಏಸಿಗುತ್ತವನೇ ಸಿಗಿರುವನು ರೇವತಿಗೆ. ಅವಮಾನವನ್ನು ತಾಳಲಾರದೆ ರೇವತಿ ಸಾವನ್ನಪ್ಪಿರುವಳು ಸುಮಿತ್ರ. ನೋಡಿದರಣ್ಣ ಆ ಫೋನಿನಲ್ಲಿರುವ ಫೋಟೋಗಳನ್ನ ನೋಡಿದರೆ ರೇವತಿಗೆ ಇವನೇ ಏನೋ ಮಾಡುವನಣ್ಣ, ಇವನೇ ಏನೋ ಮಾಡುವನು. ಇವನು ಸಾಮಾನ್ಯದವನಲ್ಲ, ನೀನು ಅಂದುಕೊಂಡಂತೆ ಸಾಮಾನ್ಯದವನಲ್ಲ. ಅಣ್ಣ, ನಾನು ಈ ಮನೆ ಮಗನನ್ನ, ನಾನು ನಿನ್ನ ತಮ್ಮನನ್ನ ಗಾಳಿ ಮಾತಿಗೆ ಕಿವಿಗಟ್ಟು ನನ್ನನ್ನು ಕ್ರೂರಿ ಎಂದು ಭಾವಿಸಬೇಡ. ನನ್ನನ್ನು ನಂಬು. ನೀನು ಇಷ್ಟೊತ್ತು ಕತೆ ಕಟ್ಟಿ ಹೇಳಿದ ಕಥೆಯನ್ನು ನಾನು ನಂಬಿದ್ದು. ಈ ಕರ್ಮೇಂದ್ರ ತೋರಿಸಿದ ಫೋನಿನ ದೃಶ್ಯಾವಳಿಗಳನ್ನು ನೋಡಿದ ಮೇಲೆ ನೀ ಎಂಥ ನಯವಂಚಕ ಎಂಬುದು ನನಗೆ ಈಗ ತಿಳಿಯಿತು. ಇಲ್ಲ ಸ್ವಾಮಿ, ನನ್ನ ಮೈದಿನ ಅಪರಂಜಿ ಅವನು ಇಂಥ ಕೇಸಿ ಕಾರ್ಯಕ್ಕೆ ಕೈ ಹಾಕುವನಲ್ಲ ಸ್ವಾಮಿ. ಯಾಕೆಂದ್ರೆ ಅವನಿಗೆ ಚಿಕ್ಕವನಿದ್ದಾಗ ನನ್ನ ಕೈಯಾರೆ ಕೈ ತುತ್ತು ಮಾಡಿ ಉಳಿಸಿ ಬೆಳೆಸಿದ್ದೇನೆ. ಅಂದಾಗ ಆ ಕೈ ತುತ್ತು ಯಾವತ್ತು ವಿಷ ಆಗಲು ಸಾಧ್ಯವಿಲ್ಲ ಸ್ವಾಮಿ, ಸಾಧ್ಯವಾಗೋದಿಲ್ಲ. ಹಾವಿಗೆ ಹಾಲೆರೆದು ಸಾಕಿ ಬೆಳೆಸಿದರೆ ಅದು ಮನೆ ಯಜಮಾನನ್ನೇ ಕಚ್ಚುತ್ತದೆ. ಕಚ್ಚುವುದು ಅದರ ಹುಟ್ಟುಗುಣ. ಆ ಹಾವಿಗೆ ಎಲ್ಲಿಂದ ಬರಬೇಕು? ಅವನು ನಮ್ಮ ಮನೆ ಯಜಮಾನ, ಅವನು ನಮ್ಮನ್ನು ಸಾಕಿದ್ದಾನೆ, ಬೆಳೆಸಿದ್ದಾನೆ, ಅವನನ್ನು ಕಚ್ಚಬಾರದೆಂಬ ಪರಿಜ್ಞಾನ ಆ ವಿಷ ಜಂತುವಿಗೆ ಎಲ್ಲಿಂದ ಬರಬೇಕು? ಅನ್ನ ಹಾಕಿದ ಮನೆಗೆ ಕಣ್ಣು ಹಾಕಬಾರದೆಂಬ ವಿವೇಕ ಈ ಅವಿವೇಕಿಗೆ ಎಲ್ಲಿಂದ ಬರಬೇಕು ಸುಮಿತ್ರ? ಈ ಅವಿವೇಕಿಗೆ ಎಲ್ಲಿಂದ ಬರಬೇಕು? ಅಣ್ಣ, ಇದು ನನ್ನ ಮನೆ ಅಣ್ಣ. ನನ್ನ ಮನೆಗೆ ನಾನು ಕನ್ನ ಹಾಕುವುದೇ? ನಿನ್ನ ರಕ್ತ ಹಂಚಿಕೊಂಡು ಹುಟ್ಟಿದ ನಿನ್ನ ಒಡ ಹುಟ್ಟಿದ ತಮ್ಮನಣ್ಣ ನಾನು. ನೀನು ನಮ್ಮ ಸ್ವಂತ. ನಿನ್ನಷ್ಟೇ ನಿಯತ್ತಣ್ಣ, ನಿನ್ನಷ್ಟೇ ನಿಯತ್ತು ಈ ನಿನ್ನ ತಮ್ಮ. ನೀನು ನನ್ನ ಸ್ವಂತ ತಮ್ಮ ಅಲ್ಲ ಅಂತ ಹೇಳೋದಕ್ಕೆ ನೀನು ಮಾಡಿರುವ ಈ ಕೊಲೆಯೇ ಸಾಕ್ಷಿ. ಅಯ್ಯೋ ವಿಧಿಯೇ, ತಂದೆ ಭಗವಂತ, ಹಾಗಾದರೆ ನಾನು ಯಾರಣ್ಣ? ನಾನು ಯಾರು? ಶಿವನ ಪಾದ ಸೇರಿದ ನನ್ನ ತಂದೆಯನ್ನು ಕೇಳಬೇಕು, ನೀನು ಯಾರ ಮಗನೆಂಬುದನ್ನು. ಮಾಡುವ ಅನಾಚಾರ ಮಾಡಿ ಆಚಾರವೇ ಸ್ವರ್ಗ, ಅನಾಚಾರವೇ ನರಕ, ಕಾಯಕವೇ ಕೈಲಾಸವೆಂದು ಒಳ್ಳೆಯವನಂತೆ ನಡೆಸುವ ನೀನೊಬ್ಬ ಕ್ರೂರಿ. ಅಷ್ಟೇ ಅಲ್ಲ, ಕೊಲೆಪಾತಕ. ನಾನೊಬ್ಬಲ್ಲಪ್ಪ ಶರತ್ ಕೊಲೆಪಾತಕ. ನನ್ನನ್ನು ನಂಬು, ನನ್ನನ್ನು ನಂಬು. ಶರತ್, ಇವನು ನಮ್ಮ ರಕ್ತ ಹಂಚಿಕೊಂಡು ಹುಟ್ಟಿದವನಲ್ಲ. ಇವನು ನಮ್ಮ ತಂದೆ ತಂದು ಸಾಕಿದ ರಾವಣ ಕುಲದ ರಾಕ್ಷಸ ಎಂಬುದು ನನಗೆ ಈಗ ತಿಳಿಯಿತು. ಏನ್ ಹೇಳ್ತಿರ್ವೇಣ? ಇವನು ಒಡ ಹುಟ್ಟಿದ ಅಣ್ಣನಲ್ಲವೇ? ಅಲ್ಲ, ಇವನು ಮನುಷ್ಯ ರೂಪದಲ್ಲಿರುವ ಕಾಮುಕ. ಇವನು ಅಣ್ಣ, ಇದೇನಣ್ಣ ನನ್ನ ಜೀವನದ ವಿಪರ್ಯಾಸ. ನಾನು ಈ ಮನೆ ಮಗನಲ್ಲವೇ? ನಾನು ತಪ್ಪು ಮಾಡದಿದ್ದರೂ ನಾನೊಬ್ಬ ಅಪರಾಧಿ ಎಂದು ಸಾಬೀತಾಯಿತು.
ಆಯಿತು. ನಾನು ಈ ಮನೆ ಮಗನಲ್ಲ, ಯಾರೋ ಎತ್ತಿ ಬೀಸಾಕಿದ ಪಿಂಡವೆಂಬಂತೆ. ಅಯ್ಯೋ, ನನ್ನ ತಾಯಿಯ ಸ್ವರೂಪಳಾದ ಅತ್ತಿಗೆ, ಅಮ್ಮ, ಅಯ್ಯೋ, ಏನಾದರೂ ಹೇಳಮ್ಮ. ಅಣ್ಣ ಹೇಳ್ತಿರುವುದು ಸತ್ಯ ಏನಮ್ಮ, ಸತ್ಯ ಏನಮ್ಮ? ನಿನ್ನ ಸತ್ಯದ ವೇದ ಅಂತ ಹೇಳುವುದು ಎಲ್ಲಿಗೆ ಸಾಕು ಮಾಡು, ಎಲ್ಲಿಗೆ ಸಾಕು ಮಾಡು. ನಿನ್ನನ್ನು ಸತ್ಯ ಹರಿಶ್ಚಂದ್ರನೆಂದು ನೆಂಬಲು ಇಲ್ಲಿ ಕುಳಿತವರು ಯಾರು ಮೂರ್ಖರಿಲ್ಲ. ನಮ್ಮ ಸೊಸೆಯ ಸಾವಿಗೆ ನೀನೇ ಕಾರಣವೆಂದು ಸಾಕ್ಷಿ ಸಮೇತ ರುಜುವಾಗಿದೆ. ನೀನು ನಮ್ಮ ಕಣ್ಣಿಗೆ ಮಣ್ಣೆರಿಸುವುದನ್ನು ಬಿಟ್ಟು ಇಲ್ಲಿಂದ ಹೊರಟು ಹೋಗು. ಇಲ್ಲವಾದರೆ ನಿನ್ನ ಶಿರಕ್ಕೆ ಕೈ ಹಾಕಿ ಹೋರಾಡಬೇಕಾಗುತ್ತದೆ. ಎಚ್ಚರವಿರಲಿ. ಹೌದು ಸೂರ್ಯ, ಹೌದು. ಈ ವಿಷಯ ನನಗೆ ಮೊದಲೇ ಗೊತ್ತಿತ್ತಪ್ಪ, ಮೊದಲೇ ಗೊತ್ತಿತ್ತು. ಅಯ್ಯೋ ಅತ್ತಿಗೆ, ಈ ಅನಾಥರಿಗೆ ಅನ್ನ ನೀಡಿದ ಅನ್ನದಾತ ಈ ಮನೆಯ ಅನ್ನ ಉಂಡು ನಿನ್ನ ಸೊಸೆ ಸೀಲೆಗೆಡಿಸುವಷ್ಟು ಬೀಚ ನಾನಲ್ಲಪ್ಪ. ಇದು ನಿಮ್ಮಿಬ್ಬರ ಮೇಲೆ, ಪಾಲಿನ ಮೇಲಾಣೆ. ಇದು ಸತ್ಯ. ಸರಿಯಾಚ ನೀಚ, ನನ್ನ ಕಾಮದ ಕೈಗಳಿಂದ ನನ್ನನ್ನು ಮುಟ್ಟಬೇಡ. ನನ್ನ ಸೊಸೆಯಾದ ರೇವತಿಯನ್ನ ಶೀಲ ಹಾಳು ಮಾಡಿದ್ದಲ್ಲದೆ ಅವಳನ್ನು ಕೊಲೆ ಮಾಡಿರುವ ಕೊಲೆ ಪಾತಕ ನೀನು. ಇನ್ನು ಈ ಮನೆಯಲ್ಲಿದ್ದರೆ ನನ್ನ ಹೆಂಡತಿಯ ಮೇಲೆ ಕಣ್ಣಾಕುವುದಿಲ್ಲ ಎಂಬುದಕ್ಕೆ ನನಗೆ ಯಾವ ನಂಬಿಕೆಯೇ ಇಲ್ಲ. ಅಯ್ಯೋ, ಈ ಮನೆಯಿಂದ ಮಾತ್ರ ಹೊರಗಾಕಬೇಡಪ್ಪ. ಇಷ್ಟು ವರ್ಷ ಇದೇ ಮನೆಯಲ್ಲಿ ನೀ ನೀಡಿದ ಅನ್ನ, ಅತ್ತಿಗೆ ನೀಡಿದ ಮುತ್ತೈದಿನ ಮಾತು ಊಟ ಮಾಡ ಬೆಳೆದಿದ್ದೆ. ಸತ್ಯ ಎಂಬುದು ಬೂದಿ ಮುಚ್ಚಿದ ಕೆಂಡ ಬಿದ್ದಂತೆ. ಮುಂದೆಲ್ಲ ನಾಳೆ ಆ ರೇವತಿಯ ಸಾವನ್ನು ಗೊತ್ತಾಗುತ್ತದೆ. ಅಲ್ಲಿಯವರೆಗೂ ಇದೇ ಮನೆಯಲ್ಲಿ ಉಳಿದುಕೊಳ್ಳಲು ಕಾಲಾವಕಾಶ ಮಾಡಿಕೊಡು. ನಿಮ್ಮಿಬ್ಬರ ಕೈ ಮುಗಿದು ಬೇಡಿಕೊಳ್ಳುವೆ. ಸ್ವಾಮಿ, ಪ್ರತ್ಯಕ್ಷ ಕಾಣದು ಪ್ರಮಾಣಿಸಿ ನೋಡದೆ ಇಂಥ ವಿಷಯಕ್ಕೆ ನೀವು ದುಡುಕಬೇಡಿ ಸ್ವಾಮಿ. ನನ್ನ ಮೈದ್ರ ಸೂರ್ಯ ಇಂಥ ದುರಾತ್ಮನಲ್ಲ ಸ್ವಾಮಿ, ಅವನು ದುರಾತ್ಮನಲ್ಲ. ನೀನು ತಿಳಿದುಕೊಂಡಷ್ಟು ಒಳ್ಳೆಯವನಲ್ಲ ಸುಮಿತ್ರ. ಈ ಕಾಮುಕ ಮನೆಯಲ್ಲಿದ್ದರೆ ಮನೆಯೇ ಮಸಣವಾಗುತ್ತದೆ. ಶರತ್, ಆದಷ್ಟು ಬೇಗ ಇವನನ್ನು ಮನೆಯಿಂದ ಹೊರನೂಕು. ನಿಲ್ಲು. ಬೇಡ ಸ್ವಾಮಿ, ಬೇಡ. ದಯವಿಟ್ಟು ಅವನನ್ನ ಮನೆಯಿಂದ ಹೊರಗಾಕಬೇಡಿ ಸ್ವಾಮಿ. ನಿಮಗೆ ಕೈ ಮುಗಿದು ಬೇಡ್ಕೊಳ್ತೇನೆ. ನನ್ನ ಮೈದ್ರ ಅಂತವನಲ್ಲ ಸ್ವಾಮಿ, ಅಂತವನಲ್ಲ. ನೀನು ತಿಳಿದುಕೊಂಡಷ್ಟು ಒಳ್ಳೆಯವನಲ್ಲ ಸುಮಿತ್ರ. ಈ ನತದೃಷ್ಟ ಇವನು ಮನೆಯಲ್ಲಿದ್ದರೆ ಇನ್ನು ಯಾವ ಕೆಟ್ಟ ಕೆಲಸಗಳನ್ನು ಮಾಡುತ್ತಾನೋ ಈ ಪಾಪಿ. ಈಗೇನು ನಿನ್ನ ಮನೆ ಬಿಟ್ಟು ಹೋಗುತ್ತೀಯೋ ಅಥವಾ ನಾನೇ ಮನೆಯಿಂದ ಹೊರತಳ್ಳಲೋ? ನಾನು ಸತ್ಯ ಹೇಳುವುದರು ಈಗಿನ ಕಾಲದಲ್ಲಿ ನಂಬುವುದಿಲ್ಲ. ನನ್ನ ಅತ್ತಿಗೆ ಹೇಳಿದ್ದು ಪ್ರತ್ಯಕ್ಷ ಕಂಡರು ಪ್ರಮಾಣಿಸಿ ನೋಡಿ. ಮಹಾಜನಗಳೇ, ನಿಮ್ಮ ಮನೆಯಲ್ಲಿ ಯಾವುದಾದರೂ ಇಂಥವೊಂದು ಕೆಟ್ಟ ಘಟನೆ ನಡೆದರೆ ಅಕ್ಕ, ತಂಗಿ, ಅಣ್ಣ, ತಮ್ಮ ಯಾವುದೇ ಸಂದರ್ಭದಲ್ಲಿ ನಡೆಯಬಹುದು. ದಯಮಾಡಿ ಕೇಳಿಕೊಳ್ಳುತ್ತೇನೆ, ಪ್ರತ್ಯಕ್ಷ ಕಂಡರು ಪ್ರಮಾಣಿಸಿ ನೋಡಿ. ಈ ಸಾವಿನ ರಹಸ್ಯ ಕಂಡು ಹಿಡಿಯುವವರೆಗೂ ಹೋಗಿ ಬರುತ್ತೇನೆ. ನಿಲ್ಲು ಅಣ್ಣ. ಈ ಕೊಲೆಗಡಕನನ್ನ ಸುಮ್ಮನೆ ಬಿಟ್ಟರೆ ನಾವು
ನಿಜ ಶರತ್. ಇವನನ್ನ ಪೊಲೀಸ್ ಇಂತಹ ಕಾಮುಕರನ್ನು ಸಮಾಜದಲ್ಲಿ ಹಾಗೆ ಬಿಟ್ಟರೆ ಇನ್ನು ಎಷ್ಟು ಜನ ಹೆಣ್ಣು ಮಕ್ಕಳನ್ನು ಅತ್ಯಾಚಾರ ಮಾಡಿ ಕೊಲೆ ಮಾಡುತ್ತಾನೋ ಈ ಪಾಪಿ. ಶರತ್, ಆದಷ್ಟು ಬೇಗ ಪೊಲೀಸರಿಗೆ ಫೋನ್ ಮಾಡಿ ಅವರನ್ನು ಪೊಲೀಸರ ವಶಕ್ಕೆ ಒಪ್ಪಿಸು. ಅಣ್ಣ, ಬೇಡ. ಅತ್ತಿಗೆ, ಹೇಳಮ್ಮ, ನೀನಾದರೂ ಒಮ್ಮೆ ಹೇಳಮ್ಮ. ನಾನು ಈ ಕೃತ್ಯ ಎಸಗಿಲ್ಲ ತಾಯಿ. ಹಲೋ ಹಲೋ ಇನ್ಸ್ಪೆಕ್ಟ್ರೆ, ಹಲೋ ಹಲೋ, ಯಾರು ಮಾತಾಡೋದು? ನನ್ನ ಹೆಸರು ಶರತ್ ಅಂತ. ಹೌದು, ನಾನು ಇನ್ಸ್ಪೆಕ್ಟರ್. ನಮ್ಮ ಮನೆಗೆ ಬನ್ನಿ. ಆಯ್ತು, ಬರುತ್ತೆ. ನಮ್ಮ ಸೊಸೆಯ ಸಾವಾಗಿದೆ. ಜಲ್ದಿ ಬನ್ನಿ ಇನ್ಸ್ಪೆಕ್ಟ್ರೆ, ಜಲ್ದಿ ಬನ್ನಿ. ಬೇಗನೆ ಬರುತ್ತೇನೆ. ಅತ್ತಿಗೆ, ನೀನಾದರೂ ಹೇಳಮ್ಮ. ಮಿಸ್ಟರ್ ಶರತ್, ಯಾರ ಸಾವಾಗಿದೆ? ನಮ್ಮ ಸೊಸೆಯ ಸಾವಾಗಿದೆ ಇನ್ಸ್ಪೆಕ್ಟ್ರೆ, ನಮ್ಮ ಸೊಸೆಯ ಸಾವಾಗಿದೆ. ಕೊಲೆಗಾರ ಇಲ್ಲೇ ಇರುವನು, ಕೊಲೆಗಾರ ಇಲ್ಲೇ ಇರುವನು. ಅರೆಸ್ಟ್ ಮಾಡಿ ಕೊಲೆಪಾತಕರನ್ನು. ನಾನಲ್ಲ ಇನ್ಸ್ಪೆಕ್ಟ್ರೆ, ಕೊಲೆಪಾತಕ ನಾನಲ್ಲ. ಅತ್ತಿಗೆ, ನೀನಾದರೂ ಒಮ್ಮೆ ಹೇಳ ಅತ್ತಿಗೆ. ಅಣ್ಣ, ಹೇಳಣ್ಣ. ನೀನೇ ಕೊಲೆಗಾರನೆಂದು ಪ್ರತ್ಯಕ್ಷ ಸಾಕ್ಷಿ ಇರುವಾಗ ನಾನು ಕೊಲೆಗಾರನ ಹೇಳಿದರೆ ಬಿಟ್ಟು ಬಿಡುತ್ತೇನೆ ಎಂದು ತಿಳಿದಿದೆಯಾ? ಪಿಸಿ, ಅರೆಸ್ಟ್ ಮಾಡಿ ಇವನನ್ನು ಎಳೆದುಕೊಂಡು ನಡೆಯಿರಿ. ಸೂರ್ಯ, ನಡೆಯೋ ಸ್ಟೇಷನ್ಗೆ. ನಡೆಯೋ ಸ್ಟೇಷನ್ಗೆ. ನಾನಲ್ಲ ಸರ್, ನಾನಲ್ಲ. ನ್ಯಾಯ ಎಲ್ಲಿದೆ? ನ್ಯಾಯ ಎಲ್ಲಿದೆ? ಎಲ್ಲಿದೆಯೋ ನ್ಯಾಯ? ಅಲ್ಲ ಎಲ್ಲಿದೆಯೋ ದೇಶಕ್ಕೆ ನಾಳೆ ನಾನಾದರೆ ಪ್ರಧಾನಿ. ಕುಡಿದರು ವಾಸನೆ ಬಾರದಂತೆ ಮೇಂಟೈನ್ ಮಾಡ. ಕಂಠಮಠ ಕುಡಿದರು ರಸ್ತೆಯುದ್ದಕ್ಕೂ ತೂಗಾಡಬಾರದು. ಎಷ್ಟೇ ಕುಡಿದರು ವಾಸನೆ ಬಾರದಂತೆ ಮೇಂಟೈನ್ ಮಾಡ.
ಎಷ್ಟೇ ಕುಡಿದರೂ ವಾಂತಿ ಮಾಡಿಕೊಳ್ಳಬಾರದು. ಇಷ್ಟೆಲ್ಲ ರೂಲ್ಸ್ ಫಾಲೋ ಮಾಡುವವರೇ ನಿಜವಾದ ಕುಡುಕರು. ಗಾಂಜಾ ಪಕ್ಷದವ್ರು ಹಂಗಲ್ರಿ, ದಮ್ ಹಿಡಿಸ್ಕೊಂಡು ಮೂಲೆ ಗುಂಪಾಗ್ಬಿಟ್ರ. ಇನ್ನು ಮಟ್ಕ ಪಕ್ಷದವ್ರು ಆಸ್ತಿ ಪಾಸ್ತಿನೆಲ್ಲ ಮಾರ್ಕೊಂಡು ಬರ್ಬಾರ್ದು ಆಗ್ಬಿಟ್ರ. ಆದ್ರೆ ನಮ್ ಕುಡುಕರ ಪಕ್ಷ ಹಂಗಲ್ರಿ, ಆ ಸೂರ್ಯ ಚಂದ್ರನಿರುವ ಮಠ ನಮ್ಮ ಬಾವುಟ ಆರದ. ಇಷ್ಟು ವ್ಯಾಲಿ ಒಳಗೆ ನಾವು ಅದೀವ್ರಿ. ಆದ್ರೆ ನಮ್ಮಂತ ಕುಡುಕರಿಗೆ ಮರ್ಯಾದೆನೇ ಕೊಡಂಗಿಲ್ಲ ಈ ಜನ. ಹಾಲು ಕುಡ್ದ ಮಕ್ಕಳೇ ಬದುಕಲ್ಲ. ನಿನ್ನಂತ ಕುಡುಕರು ಯಾರು ಕೊಡ್ತಾರೆ ಮರ್ಯಾದೆ? ಇಲ್ಲ, ನಿಮ್ಮಂತ ಹುಡುಗರಿಗೆ ಅಷ್ಟೇ ಕೊಡ್ತಾರೆ ಮರ್ಯಾದೆ. ಇಲ್ಲಪ್ಪ, ನಿಮ್ಮಂತ ಅಷ್ಟ ಕೊಡ್ತಾರ ಮರ್ಯಾದೆ. ಏ ರಾಧಿಕಾ, ನನ್ನ ಕುಡುಕ ಅನ್ಬೇಡ, ಚಂದನಂಗ ಮದ್ಯಪಾನ ಪ್ರಿಯರ ಅಂತ ಅನ್ನ. ಇಲ್ಲ ನೀನು ಪುಸಲಿಂಗ ಅಲ್ಲಿ ಕುಡುಕರಿಗೆ ಕುಡುಕ ಅನ್ನದ ಮದ್ಯಪ್ರ ಪ್ರಿಯರು ಅನ್ನಬೇಕು. ಕುಡುಕ ಎನ್ನುವುದು ಆಡು ಭಾಷೆ, ಮದ್ಯಪಾನ ಪ್ರಿಯರು ಎನ್ನುವುದು ಸಂಸ್ಕೃತ. ಅಂದ್ರ ಸುಧಾರಿಸಿ ಮಾತಾಡೋದು. ನೀವು ಕುಡುಕ ಅಂದ್ರ ನಮ್ಮಂತ ಕುಡುಕರ ಮನಸ್ಸಿಗೆ ಪೆಟ್ಟಾಗೋದಿಲ್ಲ. ನಮ್ಮ ರೊಕ್ಕ ಕೊಟ್ಟು ನಾವು ಕೊಡ್ತೀವಿ, ನೀವು ನಮಗ ಕುಡುಕ ಅಂದ್ರ ನೋಕತಿ. ನೋವು ಕುಡಿದು ಬಿಟ್ಟು ಬಿಡ್ಬೇಕು. ಹೆಣ್ಣು ಮಕ್ಕಳ ಮೆದುಳು ಮೊಣಕಾಲಾಗೆ ಇರ್ತತಿ ನೋಡು. ಅಲ್ಲ ಏನಂತ ತಿಳಿದಿಗಿ, ನಮ್ಮಂತ ಕುಡುಕರು ಕುಡಿಯೋದು ಬಿಟ್ರೆ ಸರ್ಕಾರಗಳೇ ಉರುಳಿ ಹೋಗ್ತಾವ. ನಮ್ಮಂತ ಕುಡುಕರಿಂದ ನಡೆಯಕತ್ತೈತಿ ಸರ್ಕಾರ. ಒಂದು ಹೇಳ್ತೀನಿ ತಿಳ್ಕೊ, ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ, ಗಂಡೊಂದು ಕುಡಿದರೆ ಸರ್ಕಾರವೊಂದು ನಡೆದಂತೆ. ಅದನ್ನೆಲ್ಲ ನಾವಿಷ್ಟೆಲ್ಲ ಕುಡಿದು ಟ್ಯಾಕ್ಸ್ ಕಟ್ಟೋದ್ರಿಂದ ಸರ್ಕಾರ ನಡೆಯಕತ್ತೈತೆ. ಅದ್ರೆಲ್ಲ ಬೆನಿಫಿಟ್ ನಿಮಗೆ ಸಿಗಾಕೈತಿ ಬಿಟ್ಟ. ಅವರೆಲ್ಲ ಸರ್ಕಾರದವ್ರು ಹಿರ ಬರ ಭಾಗ್ಯ ಎಲ್ಲ ನಿಮ್ಮ ಮೇಳಕ ಹೋಗೋದು ಬಿಟ್ಬಿಟ್ಟಾರ. ಆ 2,000 ರೂಪಾಯಿ ರೊಕ್ಕನೂ ನಿಮಗೆ, 5 ಕೆಜಿ ಅಕ್ಕಿ ರೊಕ್ಕನೂ ನಿಮಗೆ, ಮತ್ತೆ ಅವೆಲ್ಲ ಸಾಲದ ಅಂತೇಳಿ ಬಸ್ ಫ್ರೀ ಮಾಡಿ ಕುಂದಿರಿಸ್ಬಿಟ್ರೆ ಆ ರೊಕ್ಕ ತಗೊಂತೀರಿ ಕರ್ನಾಟಕ ಟೂರ್ ಹೊಡ್ಯಾಕತ್ತಿ ಬಿಡ್ರಿ. ಯಾಕ್ರವ ಎಲ್ಲಿಗೆ ಹೊಂಟಿದ್ರಿ? ನಾವು ದೇವಸ್ಥಾನಕ್ಕೆ ಹೊಂಟಿದೀವ್ರಿ. ಅಯ್ಯೋ ನಿಮ್ಮವ್ರ ಹಿರಿಯರು ಒಂದು ಮಾತು ಹೇಳ್ಯಾರ, ದೇವಸ್ಥಾನದಲ್ಲಿ ದೇವ್ರು ಇರಂಗಿಲ್ಲ, ಪತಿಯೇ ಪ್ರತ್ಯಕ್ಷ ದೇವ್ರು ಅಂತ ಹೇಳ್ಯಾರ. ಅದನ್ನ ಬಿಡ್ತೀರಿ, ಯಾವ್ದಾವ್ದೋ ದೇವಸ್ಥಾನದ ಹೋಗಿ ಕೈ ಮುಗಿತೀರಿ. ನೀವು ಯಾವ್ದೇ ದೇವಸ್ಥಾನಕ್ಕೆ ಹೋಗ್ರಿ, ಅಲ್ಲಿ ಎಲ್ಲಾ ಹೆಣ್ಮಕ್ಳಿಗೆ ಹೇಳಕತ್ತಿ ನಾವು ಚಂದನಾಗಿ ನೆನಪಿಟ್ಕೊಂಡ್ಬಿಡ್ರಿ. ನೀವು ಎಷ್ಟೇ ದೇವಸ್ಥಾನ ತಿರುಗ್ರಿ, ಅಲ್ಲಿ ಕಳ್ಳರಿದ್ದಾರೆ ಎಚ್ಚರಿಕೆ ಅಂತೇಳಿ ಬೋರ್ಡ್ ಹಾಕಿರ್ತಾರೆ ವಿನಃ ದೇವರಿದ್ದಾರೆ ನೀವು ಚಿಂತೆ ಮಾಡಬೇಡ ಅಂತ ಯಾವ ದೇವಸ್ಥಾನದಲ್ಲಿ ಬೋರ್ಡ್ ಹಾಕಂಗಿಲ್ಲ. ಇದನ್ನೆಲ್ಲ ಬಿಟ್ಟು ನೀವು ಇಷ್ಟೆಲ್ಲ ಮಾಡ್ಕೊಂಡು ನಾವು ಕುಡಿಯೋರು ಅಂದ್ರೆ ಕುಡಿಯೋರ. ಏನ್ ಸೇಸ್ತ್ರಿ ಏನ್ ಸೇಸ್ತ್ರಿ. ಕವಿ ಟುಕ ಬರದಂದ್ರ ಒಂದ್ ಏನೋ ಆಗ್ಲಿ ನೋಡ್ಲಿ. ಈ ಒಂದು ಡೈಲಾಗ್ ಅಂತ ಹೈಲೈಟ್ ಆದ್ ನೋಡ್ ನಮ್ಮ ನಿಮ್ಮ ಕುಡುಕರು ಹಣೆ ಬಾರನ ಇಷ್ಟಲ್ಲಿ ಅಲ್ಲಿ ನಿಷೇಧನ ಮಾತು ಕಿಶದಾಗಿಲ್ಲ ಅಂತ ಅರ್ಧಂಬರ್ಧ ಕುಡಿತೀರಿ, ತುಂಬಾ ಚೇದಾಡ್ತೀರಿ. ಇನ್ನು ಫುಲ್ ನಿಶೆ ಆಗತ್ತು ಮುಗದ ಹೋತ ಎಲ್ಲೆಲ್ಲಿ ಬಿದ್ದು ವಾಂತಿ ಮಾಡ್ಕೋತಿರ. ನೀನ್ ಹೇಳೋ ಮಾತು ಕರೆನೂ ಹೇಳ್ತಾರ. ಅದಕ್ಕ ನಿಮ್ಮಂತ ಹುಡುಗಿರು ವಾಂತಿ ಮಾಡ್ಕೊಂಡ್ರೆ ಊರ್ ತುಂಬಾ ಸಿಹಿ ಅನ್ಸ್ತಾರ. ಅದೇ ನಮ್ಮಂತ ಹುಡುಗರು ವಾಂತಿ ಮಾಡ್ಕೊಂಡ್ರೆ ಕುಡುಕ ಅಂತಾರ. ನೀವೇನು ಇಲ್ಲವ, ಒಂದು 5 ತಿಂಗಳು ಬೇಸಿಗೆ ಆಗೈತಂತ ಕಿವ್ಯಾಗ ಬಿದ್ದ ತಕ್ಷಣ ಸಾಕು ಅಂಗನವಾಡಿ ಕಾರ್ಯಕರ್ತರು ಮನೆಗೆ ಬಂದು ಬಾರವ ನಿಮಗೆ ಫುಡ್ ಕೊಡ್ತೀವಿ ಅಂತ. ನಿಮ್ಮ ಡೆಲಿವರಿ ಆಗೋ ಮಟ್ಟ ಅವ್ರೆಲ್ಲ ನಿಮಗೆ ನೋಡ್ಕೊತಾರೆ, ಕೊಡ್ತಾರೆ. ಅಂದ್ರೆ ಗಂಡಸರ್ದೇನು ಪಾಲಿರಂಗಿಲ್ಲ. ಯಾವುದೇ ಅಂಗನವಾಡಿ ಕಾರ್ಯಕರ್ತರು ಬಂದು ಲಾಸ್ಟಿಗೆ ಒಂದಿಷ್ಟು ಕಡ್ಲೆ ಬೆಲ್ಲನ ಕೊಟ್ಟರೇನು
ತಿಂದ ಮೇಲೆ ತಿನ್ನುವಂತ ಮನೆಯಾಗಿರ್ತದ ಅದನ್ನೆಲ್ಲ ಮುಗಿಸು. ಈಗ ನನಗೊಂದು ನೌಕರಿ ಇರ್ತಲ್ಲ, ಏನ್ ಮಾಡಿದಿ? ಈ ಕೃಷ್ಣ ಮಾತ್ ಕೊಟ್ಟನಂದ್ರೆ ಮುಗಿತ ಕೆಲಸ ಆದಂಗ. ಇನ್ನು ಒಂದು ವಾರದೊಳಗ ಅಪಾರ್ಟ್ಮೆಂಟ್ ಆರ್ಡರ್ ಬರ್ತತಿ. ಅವಾಗ ನಿನಗೆ ಯಾವ ನೌಕರಿ ಬೇಕು ಹೇಳಿ? ನನಗ ನೌಕರಿ ಬೇಕು. ಆಲ್ರೆಡಿ ಮೇಲಧಿಕಾರಿ ಜೊತೆ ಮಾತಾಡಿನಿ. ಸಾಧ್ಯವಾದಷ್ಟು ಬೇಗ ನಿನಗೆ ನೌಕರಿ ಬರುತ್ತೆ ಬಿಡು, ತಲೆ ಕೆಡಿಸ್ಕೊಬೇಡ. ವಾಲೇ ಕೃಷ್ಣ, ನೀನು ಉಪ್ಪಾರ ನಾ ಯಾವತ್ತೂ ಬರೆಯಂಗಿಲ್ಲ ನೋಡು. ಮರಿತೀಯೋ ಬಿಡ್ತೀಯೋ ನಿನಗ್ ಬಿಟ್ಟಿದ್ದು. ನಾನು ಮಾತು ಕೊಟ್ಟಂಗ ನಿನಗೊಂದು ಕೆಲಸ ಕೊಡಿಸ್ತೀನಿ. ಆದ್ರ ನಿಂದ ನನಗೆ ಕೊಡ್ಬೇಕಾ? ಮತ್ತೆ ಅಲ್ಲೋ ಇಷ್ಟೆಲ್ಲಾ ನನಗೆ ಹೆಲ್ಪ್ ಮಾಡಿ ನಾನು ಹೆಲ್ಪ್ ಮಾಡಂಗಿಲ್ಲ. ಅದೇ ಹೇಳ ನೋಡೋಣ. ನಿನ್ನ ಮನಸ್ಸು ನನಗೆ ಕೊಟ್ರೆ ನಾ ಆಗುವೆ ತುಂಬಾ ಅಭಾರಿ. ನಾ ಇವತ್ತು ನಿನ್ನನ್ನು ನೋಡೋದೇ ಇಲ್ಲ. ಮೊದಲು ನೀನು ಕುಡಿಯೋದು ಬಿಡು, ಆಮೇಲೆ ನನ್ನ ಮನಸ್ಸನ್ನು ಕೊಡ್ತೀನಿ. ಆಯ್ತು ಬಿಡವ್ವ, ಕುಡಿಯೋದು ಬಿಟ್ಟೇ ಬಿಡ್ತೀನಿ. ಇನ್ನು ಮುಂದೆ ಶೆರೆ ಬಾಟ್ಲೆ ಹೊಟ್ಟೆ ಬಿಟ್ಟಂಗಿಲ್ಲ ಬಿಡು. ಬಿಟ್ಟೆ ಬಿಡ್ತೀನಿ ಅಂತ ಹೇಳಿ ಇನ್ನು ಬಿಟ್ಟಿಲ್ಲ ದೋಸ್ತ. ಇನ್ನು ಮುಂದೆ ಶೆರೆ ಮುಟ್ಟಲ್ಲ ಅಂತ ಹೇಳಿಲ್ಲ. ಅದ ಮುಟ್ಟಂಗಿಲ್ಲ, ಆದ್ರೆ ಕುಡಿತಿ ಹೌದಿಲ್ಲ? ನೀ ಏನ್ ಮಾತಾಡಕತ್ತಿ? ಬಾಟ್ಲಿನ ಕೈಲಿ ಮುಟ್ಲಾರ್ದೆ ಹೆಂಗ ಕುಡಿಯಕ್ ಬರ್ತತ್? ನೀನ ಹೇಳ. ನಾಯಿನು ಕೈನ ಮುಟ್ಟಂಗಿಲ್ಲ, ಆದ್ರೂ ನಾಯಿ ನೀರ್ ಕುಡ್ತಿತ್ತಿಲ್ಲ. ಅಂದ್ರ ನನ್ನ ನಾಯಿನ ಮಾಡಿ ನಾಯಿಗೆ ನಾ ಮರ್ಯಾದೆ ಇತ್ತಪ್ಪ, ಕುಡುಕರಿಗೆ ಮರ್ಯಾದೆ ಇಲ್ಲ. ಸಾಕು ಸಾಕಲ್ಲ ರಾಧಿಕಾ, ಇಷ್ಟು ಲಜ್ಜೆಗೆಟ್ಟು ಇನ್ನು ಮುಂದೆ ನಾನು ಸೆರೆ ಮುಟ್ಟಿದ್ರೆ ನನ್ನಂತ ಲಜ್ಜೆಗೇಡಿ ಇನ್ನೊಬ್ಬಿಲ್ಲ. ಇನ್ನು ಮುಂದೆ ಸೆರೆ ಒಟ್ಟ ಮುಟ್ಟಂಗಿಲ್ಲ. ಒಂದು ವೇಳೆ ಮುಟ್ಟಿದ್ರೆ ನೀನ್ ನನ್ನ ಕೂಡ ಮಾತಾಡಬೇಡ. ನಂಬಿಕೆ ಬರ್ಲಿಲ್ಲ ಅಂದ್ರೆ ನಿನ್ನ ಮೇಲೆ ಆಣೆ ಮಾಡಿ ಹೇಳ್ತೀನಿ, ಇನ್ನು ಮುಂದೆ ಸೆರೆ ಒಟ್ಟ ಮುಟ್ಟಂಗಿಲ್ಲ. ಕುಡಿಯೋದು ಕುಡ್ತಿ ಸ್ವಲ್ಪ ನೀರು ಜಾಸ್ತಿ ಕುಡಿಯೋದು ಬಿಟ್ಟು ಆತ ಮಾಮ. ನೀ ಇಷ್ಟ ಅಂದ ಮೇಲೆ ಈಗ ಮಾತು ನಾನು ನಂಬುತ್ತೀನಿ. ಈ ನಂಬಿಕೆ ಕೊನೆತನ ಇರಲಿ ಈ ನಿನ್ನ ಪ್ರೇಮಿಯ ಮೇಲೆ. ಅಯ್ಯೋ ನಿನ್ನ ರಾಜ, ಬಯಸುತ್ತೀವಿ ನಿನ್ನ ಪ್ರೇಮ ದಾಹ ತಕಾಯ್ತಾ ಇಲ್ಲ. ನಾಲ್ಕರ ಮೇಲೆ ಏನ್ ಗಸಲ ಮಾಡ್ತಿ? ಸಂಕುದು ಮಾಮ. ಮನಸ್ಸೆಂಬ ಆತುರದಲ್ಲಿ ತುಂಬಿ ಬಂದಿದೆ ನನ್ನ ಮನದಾಸೆ. ಮನಸ್ಸೆಂಬ ಮಂದಿರದಲ್ಲಿ, ಕನಸೆಂಬ ಸಾಗರದಲ್ಲಿ, ನೆನಪೆಂಬ ಅಲೆಗಳಲ್ಲಿ ಚಿರುಕಾಲ ಮಿನುಗುತ್ತಿರಲಿ ನಮ್ಮ ಮಧುರ ಪ್ರೇಮ. ಇದೇ ಸಂತೋಷ ಸಮಯದಿ ಹೊರಹೊಮ್ಮಲಿ ಒಂದು ಸುಮಧುರ ಗಾನ. ರೆಡಿ ಮಾಡಿದ್ದೆ ಮತ್ತೆ? ಕಡಿತತಿ ಹೃದಯ ನಾ ನಂಬರ್ 1 ಕಿಲ್ಲಿ. ಶಿವ 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 ಶುರುವಾತ ಪದಿಸಿ ಅನುಭವ. ನೀ ಸಿಗದಿದ್ರ ನೀ ನಂಗ ನನ್ನಿ ಜನ್ಮಕ್ಕ
ಹುಡುಗರು ಹೆಂಗಿರ್ತಾರೆ? ರೋಷ ರೋಷ ರೋಮ ರೋಮಗಳಲ್ಲಿ ಚುಮ್ಮುತ್ತದೆ ರೋಷ ಎಂಬ ಜ್ವಾಲ. ನನ್ನ ರೋಷ ಹೊಂದಬೇಕಾದರೆ ನನ್ನ ಎದುರಾಳಿಯಾದ ಆ ಕರ್ಮೇಂದ್ರನ್ನು ಬಿಸಿ ರಕ್ತ ಕುಡಿದಾಗಲೇ ಈ ದೈತ್ಯ ಸೂರ್ಯನ ನಿಧಾನವಾಗಿ ನಂದಾಗ ಕರ್ಮೇಂದ್ರ, ಸತ್ಯವನ್ನು ಸುಳ್ಳು, ಸುಳ್ಳನ್ನು ಸತ್ಯ ಸಾಬೀತು ಮಾಡಿದೆ ಮಗನೇ. ಈ ಸೂರ್ಯನ ಆರ್ಭಟ ಕಾರ್ಮೋಡಗಳ ಕರಗಿ ಗಿರಿಕಂದರದಲ್ಲಿ ದಿಕ್ಕು ತಪ್ಪ ಈ ಸೂರ್ಯನ ಎದುರಿಗೆ ಬಂದರೆ ಎದೆಯಲ್ಲಿ ನಡುಕ, ಕಣ್ಣಲ್ಲಿ ಭಯ. ಯಾತಕ್ಕಾಗಿ ಸೂರ್ಯನು ಕೆಣಕಿದೆ ಅಂದುಕೊಳ್ಳಬೇಕು ಮಗನೇ. ಏನು ನನ್ನ ಜೀವನದ ವಿಪರ್ಯಾಸ. 25 ವರ್ಷಗಳ ಹಿಂದೆ ನನಗೆ ತಂದೆ ತಾಯಿ ಯಾರು ಅಂತ ತಿಳಿದಿರಲಿಲ್ಲ. ಅಮ್ಮ ಜಗನ್ಮಾತೆ ಉಸಿರು ಕೊಟ್ಟು ಮುತ್ತಿಟ್ಟು ಮುತ್ತು ಉಣಿಸಿ ಜಗತ್ತು ನೋಡುವಷ್ಟರಲ್ಲಿ ಈ ಕಂದನನ್ನು ಹೊರಗೆ ಹಾಕಿದೆಯಾ ತಾಯಿ, ಹೊರಗೆ ಹಾಕಿದೆಯಾ? ಈ ಕಂದನ ಕಣ್ಣೀರು ಕೇಳುವರಿಲ್ಲ. ನನ್ನ ಜನ್ಮ ನೀಡಿದ ಜನ್ಮದಾತೆ ಅಮ್ಮ, ಎಲ್ಲಿರುವೆ ಅಮ್ಮ ಜಗನ್ಮಾತೆ, ಎಲ್ಲಿರುವೆ? ಕಷ್ಟ ಸುಖಗಳಂತೂ ಬರುವುದಕ್ಕೆ ತಂದೆ ತಾಯಿ ಇಲ್ಲ, ಅಣ್ಣ ತಮ್ಮಂದಿರಿಲ್ಲ. ನನ್ನ ಜೀವನ ಕೊನೆಯ ಕಾಲದಲ್ಲಿ ಜೈಲಿನಲ್ಲೇ ಅಂತ್ಯ ಆಗುತ್ತಿತ್ತು ಆದರೆ ಯಾರೋ ಪುಣ್ಯಾತ್ಮರು ಒಳ್ಳೆಯವರಿಗೆ ಒಳ್ಳೆಯವರು ಇರುತ್ತಾರೆಂದು ದೊಡ್ಡವರು ಹೇಳುತ್ತಾರೆ. ಈ ಬಡ ಪಾಯಿನನ್ನು ಬೇಲು ಕೊಟ್ಟು ಬಿಡಿಸಿದ ಮಹಾನ್ ಯಾರಿರಬಹುದು? ನಾನೇ ನಿಮ್ಮನ್ನು ಬೇಲು ಕೊಟ್ಟು ಬಿಡಿಸಿಕೊಂಡು ಬಂದಿರುವೆ. ಏನಪ್ಪ, ನೀವು ನನ್ನನ್ನು ಜೈಲಿನಿಂದ ಬಿಡಿಸಿದ ಮಹಾನ್ ಪುಣ್ಯಾತ್ಮರೇ, ನಿಮ್ಮ ಪರಿಚಯವೂ ನನಗಿಲ್ಲ, ನೀವು ಯಾರಂತವೂ ನನಗೆ ಗೊತ್ತಿಲ್ಲ. ನಾನೇನು ಈ ಊರಲ್ಲಿ ಅಷ್ಟು ಒಳ್ಳೆ ಕೆಲಸವೂ ಮಾಡಿಲ್ಲ. ನಿಮ್ಮ ಬಗ್ಗೆ ಈ ಊರು ಜನರಿಂದ ಕೇಳಿ ತಿಳಿದೆ. ತುಂಬಾ ಒಳ್ಳೆಯವರು ಅಂತ ಎಲ್ಲರೂ ಹೇಳಿದ್ರು. ಇಂಥ ಕೆಟ್ಟ ಕೆಲಸ ಮಾಡಲು ಸಾಧ್ಯವಿಲ್ಲ ಅಂತ ಎಲ್ಲರೂ ಹೇಳಿದ್ರು. ಅದಕ್ಕೆ ನಿಮ್ಮನ್ನು ಜೈಲಿನಿಂದ ಬಿಡಿಸಿಕೊಂಡು ಬಂದಿರುವೆ. ಅಯ್ಯೋ, ನನ್ನ ಜೀವನದ ಸ್ಥಿತಿಗತಿಯೇ ಬದಲಾಗಿ ಹೋಯಿತು. ಹೆಣ್ಣನ್ನು ಗೌರವಿಸುವ ಈ ನನಗೆ ಆ ಹೆಣ್ಣಿನ ಶೀಲ ಕೆಡಿಸಿದರೆಂಬ ಅಪಾಯ ಹೊತ್ತುಕೊಂಡು ಕೊಲೆ ಮಾಡಿದ ಕೊಲೆ ಪಾತಕನೆಂದು ಜೈಲಿನಲ್ಲೇ ವಾಸಬೇಕಾಯಿತು. ನನ್ನನ್ನು ಕಷ್ಟದಲ್ಲಿ ಇದ್ದ ದೇವರನ್ನು ಬಂದು ಬಿಡಿಸಿದ ಮಹಾನ್ ವ್ಯಕ್ತಿಯಪ್ಪ ನೀನು. ಕಷ್ಟದಲ್ಲಿ ಇರುವವರಿಗೆ ಸಹಾಯ ಮಾಡುವುದು ಮಾನವನ ಧರ್ಮ. ಧರ್ಮವಂತರಿಗೆ ರಕ್ಷಣೆ ಮಾಡುವುದು ಈ ಕರುಣನ ಕರ್ತವ್ಯ. ನಾನು ಈ ಊರಿಗೆ ಕಾಲಿಟ್ಟಿದ್ದು ಅನ್ಯಾಯದ ವಿರುದ್ಧ ಹೋರಾಡೋದಕ್ಕೆ. ಅನಾಥನಂತಿಯಲ್ಲ, ನಿನಗೆ ಯಾರು ತಂದೆ ತಾಯಿ ಯಾರು ಇಲ್ಲಪ್ಪ.
ನನಗೆ ತಂದೆ ತಾಯಿ ಯಾರು ಇಲ್ಲ, ಅಕ್ಕ ತಂಗಿಯರು ಯಾರು ಇಲ್ಲ. 25 ವರ್ಷಗಳ ಆ ನನ್ನ ಸಾಕು ಅಣ್ಣ ಶಿವಣ್ಣನ ಮನೆಯಲ್ಲಿ ಜೀವನ ಸಾಗಿಸುತ್ತಿದ್ದೆ. ಆದರೆ ಆ ಮನೆಯ ಸೊಸೆಯನ್ನು ಶೀಲಗೆಡಿಸಿದರೆಂದು ನನಗೆ ಹೊರಗೆ ಹಾಕಿ ಜೈಲಿಗೆ ಕಳಿಸಿದರು. ನನ್ನ ವಿಷಯ ಬಿಡಪ್ಪ, ನೀನು ಯಾರು, ನಿನ್ನ ಹೆಸರೇ ಏನು? ನನ್ನ ಹೆಸರು ಕರುಣ ಅಂತ. ನಾನು ಕೂಡ ತಂದೆ ತಾಯಿ ಇಲ್ಲದ ಅನಾಥ. ನನ್ನ ತಂದೆ ತಾಯಿ ಯಾರೆಂದು ತಿಳಿದುಕೊಳ್ಳಬೇಕು. ನನ್ನನ್ನು ಚಿಕ್ಕವನಿದ್ದಾಗಲಿಂದ ನನ್ನ ಚಿಕ್ಕಪ್ಪ ಸಾಕಿ ಸಲಿಹಿರುವನು. ನಾನು ಈ ಊರಿಗೆ ಕಾಲಿರಲು ಕಾರಣ ಈ ಊರಲ್ಲಿ ಬೆರೆತಿರುವ ದುಷ್ಟರ ಅಟ್ಟಹಾಸ ಹೆಚ್ಚಾಗಿದೆ ಎಂದು ಅವರು ಸೊಕ್ಕಡಿಗಿಸೊಂದು ನನ್ನ ಚಿಕ್ಕಪ್ಪ ಕಳಿಸಿರುವನು. ಅಂದಹಾಗೆ ನಿಮ್ಮ ಹೆಸರು? ನನ್ನ ಹೆಸರು ಸೂರ್ಯ ಅಂತ. ಹಾಗಾದರೆ ನಾವಿಬ್ಬರು ಒಂದೇ ದೋಣಿಯಲ್ಲಿ ಪ್ರಯಾಣಿಸುತ್ತಿರುವ ಅನಾಥ ಅಣ್ಣ ತಮ್ಮಂದಿಗಳು. ಹಾಗಾದರೆ ನಿನ್ನನ್ನು ಸೋದರನೆಂದು ಕರೆಯಬಹುದೇ? ಧಾರಾಳವಾಗಿ ಕರೆಯಬಹುದು. ಅಣ್ಣ ತಮ್ಮಂದರಂತೂ ಯಾರೆಂದು ನನಗೆ ಗೊತ್ತಿಲ್ಲ. ಇನ್ನು ಮುಂದೆ ಅಣ್ಣ ತಮ್ಮಂದರಾಗಿ ಅನ್ಯೋನ್ಯದಿಂದ ಬಾಳೋಣ. ನಾನು ನಿಮ್ಮನ್ನು ಅಣ್ಣನಂತೆ ಕರಿತೀನಿ. ಅಣ್ಣ ತಮ್ಮ, ನೀನು ಹೇಳಿದ ಶಬ್ದ ಕಿವಿಗೆ ಆನಂದ ತಂದು ಕೊಟ್ಟಿತ್ತು, ಮನಸ್ಸಿಗೆ ಸಂತೋಷವಾಯಿತು. ಇನ್ನೊಂದು ಬಾರಿ ಆ ಶಬ್ದವನ್ನು ಹೇಳು. ಅಣ್ಣ. ಅಯ್ಯೋ, ಈ ಅನಾಥನ ಕೂಗು ದೂರವಾಯಿತು. ಕರ್ಣ, ನಾನಿನ್ನು ಬರುತ್ತೇನೆ. ಹೊರಟ್ರಿ ಅಣ್ಣ? ನನ್ನ ಈ ಸ್ಥಿತಿಗೆ ಕಾರಣರಾದ ಆ ಕರ್ಮೇಂದ್ರರನ್ನು ಎದೆಬಡಿದು ಓದುತ್ತಿರುವೆ. ಅಂದ್ರೆ ಆ ರಾ ಬಹದ್ದೂರ್ನ ಹಳೆಯ ಕರ್ಮೇಂದ್ರನೇ? ಹೌದು ಕರ್ಣ, ಆ ರಾ ಬಹದ್ದೂರ್ನ ಅಳಿಯನಾದ ಕರ್ಮೇಂದ್ರ ತಾನು ರೇವತಿಯನ್ನು ಶೀಲಗೆಡಿಸಿದ್ದ ಕಾರಣಕ್ಕಾಗಿ ಆ ವಿಷಯ ತಿಳಿದು ಆ ರೇವತಿ ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡಳು. ಆ ಆಪಾದನೆ ನನ್ನ ತಲೆಗೆ ಓರಿಸಿ ಅದು ನನ್ನನ್ನು ಜೈಲಿಗೆ ಕಳಿಸಿದರು. ಅದಕ್ಕಾಗಿ ಅವರನ್ನು ಎದೆ ಬಗೆದು ಬಿಸಿ ಕುಡಿಯಲು ಹೋಗುತ್ತದೆ. ಸೂರ್ಯ, ಆ ಕರ್ಮೇಂದ್ರನಿಗೆ ಒಂದು ಗತಿ ಕಾಣಿಸು. ರಾ ಬಹದ್ದೂರ್ಗೆ ನರಕ ತೋರಿಸುವೆ. ಸುಮಿತ್ರಾಳ ಮೈಯಿಂದ ಹೊರಹೊಮ್ಮುವ ಎಂಟನದ ಸುಗಂಧದ ಸುವಾಸನೆ ಶಾಖ ಸೋಕಿದಾಗಲಿಂದ ನನ್ನ ಮನದಲ್ಲಿ ನೆಲೆಯೂರು ನಿಂತಿದೆ. ಈ ಹೃದಯ ಮಂದಿರದಲ್ಲಿ ಹೇ ಸುಮಿತ್ರಾ, ಸೂಜಿ ಮಲ್ಲಿಗೆಯಂತಿರುವ ನಿನ್ನ ಸೌಂದರ್ಯ ನನ್ನ ಮನದಲ್ಲಿ ನೆಲೆಯೂರು ನಿಂತಿದೆ. ಈ ನನ್ನ ಹೃದಯ ಮಂದಿರದಲ್ಲಿ ಶ್ಯಾಮಲೆ
ನಾನು ಇಷ್ಟೊತ್ತು ಕಂಡಿದ್ದ ಕನಸೆ. ಈ ಕನಸು ಹೇಗಾದರೂ ಮಾಡಿ ನನಸು ಮಾಡಿಕೊಳ್ಳಲೇ. ನಿನ್ನ ಧೈರ್ಯ ಕುಗ್ಗಬೇಕಾದರೆ ಆ ಹೆಂಡತಿಯ ಶೀಲ ಹಾಳು ಮಾಡಲೇಬೇಕು. ಸುಮಿತ್ರ, ಅಂದು ಸಚ್ಚಿನಿಂದ ಮಾತನಾಡಿ ನನ್ನ ಮರೆಯಾದೆಯಲ್ಲ, ಇಂದು ತೊಟ್ಟು ನಿಂತಿರುವನು ನೀನು ಬರುವ ದಾರಿಯನ್ನು ಕಾಯ್ದ. ಹುಲಿ ಹ್ಯಾಂಗೆ ನಿಂತಿರುವ ಈ ಶ್ರೀಮಂತನು ಕಾಣುತ್ತಿಲ್ಲವೇ ನಿನ್ನ ಕಣ್ಣಿಗೆ? ಮಾತನಾಡಿಸದೆ ಹಾಗೇ ಹೊರಟು ಹೋಗುವೆಯಲ್ಲ. ಮಾನುಳ್ಳವರು ಎದುರಿಗೆ ಬಂದ್ರೆ ಅವರಿಗೆ ಗೌರವ ಕೊಟ್ಟು ಮಾತಾಡೋದನ್ನ ಕಲಿತುಕೊಂಡಿದ್ದೇನೆ. ಆದ್ರೆ ಮಾನಗೆಟ್ಟವರು ಕಣ್ಣು ಮುಂದೆ ಬಂದ್ರೆ ಅವರನ್ನ ಕಣ್ಣೆತ್ತಿ ನೋಡ್ತಾ ಇದ್ದು ಮಹಾಪಾಪ. ನಿಮ್ಮಂತವರ ಕಣ್ಣೆತ್ತಿ ನೋಡುವುದು ಒಂದೇ, ಕೆಸರಿನ ಮೇಲೆ ಕಲ್ಲು ಹಾಕಿ ಮುಖ ಕೆಸರಿಸಿಕೊಳ್ಳುವುದು ಒಂದೇ. ಹೇ ಸುಮಿತ್ರ, ಈ ರಾಹುಪೌತ್ರನನ್ನು ಕೊಳಚೆಗೆ ಹೋಲಿಸಿ ಕಳೆದುಕೊಳ್ಳಬೇಡ. ಅಂದು ಸಿಡಿಮಿಡಿಗೊಂಡು ಮಾತನಾಡಿ ಸರಸರ ಮಾತ್ರಕ್ಕೆ ನೀನು ಗೆದ್ದೆ ಎಂದು ಹಿಗ್ಗಬೇಡ. ಹೇ ಸುಮಿತ್ರ, ನೀನು ಎಷ್ಟೇ ಆದರೂ ಹೆಣ್ಣು, ನಾನು ಬಹದ್ದೂರ್ ಗಂಡು. ನಿನ್ನಂತ ಎಂತನಕ್ಕೆ ಕಳಬರಬೇಕಾದರೆ ನನ್ನಂತ ಸೂರ್ಯನಿಂದ ಸಾಧ್ಯ. ಅದನ್ನು ಮರೆತು ನನ್ನನ್ನು ಕೊಳಚಿ ಮಾನ ಕಳೆದುಕೊಳ್ಳಬೇಡ ಗಯ್ಯಾಳಿ. ಸಾವುಕಾರ, ಈ ಸುಮಿತ್ರ ಗಯ್ಯಾಳಿ ಅಲ್ಲವೋ? ಗರತಿ ಗರತಿ ಹೆಣ್ಣಿದ್ದಾರೆ. ಈ ಗರತಿ ಹೆಣ್ಣನ್ನ ಕೆಣಕಿದ್ರೆ ನಿನ್ನ ಸಾವಿನ ಗುಂಡಿಗೆನ ನೀನೇ ತೋಡ್ಕೊಳ್ಬೇಕಾಗತ್ತೆ. ಸಾವಿನ ಗುಂಡಿ ಸಾವು ಎನ್ನುವುದು ಈ ಶ್ರೀಮಂತನ ಸನಿಹವೂ ಸುಳಿಯಲಾರದು.
ಅಂತಾದ್ರಲ್ಲಿ ನಿನ್ನನ್ನು ಕೆಣಕಿದರೆ ಏ ಸುಮಿ, ನಿನ್ನನ್ನು ಕೆಣಕುವುದು ಅಷ್ಟೇ ಅಲ್ಲ, ನಿನ್ನ ದೇಹ ಸುಖ ಉಳ್ಳದೆ ಬಿಡಲಾರ ಈ ಬಹದ್ದೂರ್ ಹುಲಿ. ನನ್ನ ದೇಹದ ಸುಖವನ್ನ ಉಣ್ತೀನಿ ಅಂತ ಮುಂದೆ ಬಂದಿದ್ಯಾದ್ರೆ ಚಟ್ಟ ಕಟ್ಟಿಸ್ಕೊಳ್ಬೇಕಾಗುತ್ತೆ ಈ ಸುಮಿತ್ರನ ಕೈಯಲ್ಲಿ. ಚಟ್ಟ ಕಟ್ಟುತ್ತೇನೆಂದ ಹಾರಾಡುವುದಕ್ಕೆ ನೀನೇನು ನನ್ನಂತ ಮೀಸವತ್ತ ಗಂಡಸಲ್ಲ. ನನ್ನಂತ ಗಂಡಿಗೆ ಕಾಮದ ಸುಖ ಕೊಡುವ ಕಾಮದ ವಸ್ತು ನೀನು. ನಾನಲ್ಲ ಸುಮಿತ್ರ, ಬಯಸಿದ್ದನ್ನು ಕಚ್ಚಿ ತಿನ್ನುವ ಬೇಟೆಗಾರ ನಾನು. ನೋಡು ಸುಮಿತ್ರ, ನನ್ನನ್ನು ಸತಾಯಿಸುವುದು ಬಿಟ್ಟು ಸುಮ್ಮನೆ ಅಪ್ಪಿ ಮುದ್ದಾಡು. ಇಲ್ಲವಾದರೆ ಕಾಮ ಎಂಬ ಧರಿಸಿ ನಿನ್ನ ಬಾಳನ್ನೇ ಹಾಳು ಮಾಡಬೇಕಾಗ ಆ ವಿಶೇಷ ಬೇಕಾಗುತ್ತದೆ. ಎಚ್ಚರ, ಸುಮ್ಮನೆ ನನ್ನನ್ನು ಅಪ್ಪಿಕೊಂಡು ಕಾಡುಬಾರೇ ಸುಮಿತ್ರ. ದೂರ ಸದ್ದು ನಿಂತು ಮಾತನಾಡೋ ದುರಾತ್ಮ, ಒಂಟಿಗೆ ಸಿಕ್ಕಿದ್ದರಂತ ಈ ರೀತಿ ಸೊಕ್ಕಿನಿಂದ ಅಸಭ್ಯವಾಗಿ ಮಾತಾಡ್ತಾ ಇದೆಯಲ್ಲ, ನಾಚಿಕೆ ಆಗುದಿಲ್ಲವೇನೋ ನಿನ್ನ ಹೆಸರು ಜನ್ಮಕ್ಕೆ? ಏ ಸೊಕ್ಕಿನ ಎಣ್ಣೆ, ನಾನು ರಾಕ್ಷಸನಾಗುವ ಮೊದಲೇ ನನ್ನನ್ನು ಹಪ್ಪಿ ಮುದ್ದಾಡಬ. ಯಾರು ಇಲ್ಲದ ಈ ಅರಣ್ಯದಲ್ಲಿ ನಿನ್ನ ಬಲವಂತವಾಗಿ ಕುಚ್ಚಿ ತಿನ್ನಬೇಕಾಗುತ್ತದೆ. ಎಲ್ಲೋ ನೇಚ, ಅಂದು ದ್ರೌಪದಿಯ ಸೀರೆ ಸೆಳೆಯಲು ಹೋದ ದುಶ್ಯಾಸನ ಶ್ರೀಕೃಷ್ಣ ಪರಮಾತ್ಮನ ಕೈಯಲ್ಲಿ ಸತ್ಯನೆಂಬುದು ಆಗ್ಲೇ ಮರ್ತು ಬಿಟ್ಟೇನು? ಲೇ ಮತ ತುಂಬಿದ ಎಣ್ಣೆ, ದ್ವಾಪರ ಯುಗದ ಕತೆ ಹೇಳಿ ಈ ಕೆರಳಿಸಬೇಡ. ಕಂಡ ಹೆಣ್ಣುಗಳ ಜೊತೆ ಸರಸವಾಡುವ ಈ ಸರದಾರನಿಗೆ ಹುಚ್ಚು ಬಿಂದೆ. ಮುಚ್ಚೋ ಬಾಯ್ನ. ಕಂಡ ಹೆಣ್ಣಿನ ಮೇಲೆ ನೀನು ಕಣ್ಣು ಹಾಕಿದ್ದೆ ಆದ್ರೆ ನಾಳೆ ನಿನ್ನ ಹೆಂಡತಿಯ ಮೇಲೆ ಕಂಡವರು ಕಣ್ಣು ಹಾಕ್ತಾರೋ? ಬಣ್ಣದಂಡೆ, ನನ್ನ ಹೆಂಡತಿಗೆ ಈ ಆಳಿಸಿ ಮಾತನಾಡುವೆಯಲ್ಲ, ಇಲ್ಲದ ಬಡಿವಾರದ ಮಾತುಗಳನ್ನಾಡುವುದು ಬಿಟ್ಟು ಈ ಶ್ರೀಮಂತನನ್ನು ಅಪ್ಪಿ ಮುದ್ದಾಡು. ಇಲ್ಲವಾದರೆ ನಿನ್ನ ಮುಡಿಗೆ ಕೈ ಹಾಕಿ ಕೆಡವೆ ಆಟವಾಡಬೇಕಾಗುತ್ತದೆ. ನಿನ್ನಂತವನ ಜೊತೆ ಆಟ ಆಡುವುದಕ್ಕೆ ನನ್ನನ್ನೇನಾದ್ರೂ ನೀ ಇಟ್ಕೊಂಡ ಸೂಳೆ ಅಂತ ತೆಗೆದುಕೊಂಡು ಮಾನವಂತರ ಮನೆತನದಲ್ಲಿ ಹುಟ್ಟಿ ನೀತಿವಂತರ ಹೆಂಡತಿಯಾಗಿ ಬಾಳಿ ಬದುಕುವ ಪತಿವ್ರತ ಹೆಣ್ಣಿದ್ದಾಳೆ ಈ ಪತಿವ್ರತ. ಏ ಸುಮಿತ್ರ, ನಾನೇ ಪತಿವ್ರತ ಎಂದು ಬಾಯಿಗೆ ಬಂದಂತೆ ಬೊಗಳಾಡಬೇಡ. ನಿನ್ನಂತ ಪತಿವ್ರತರು ಮಾಡುವ ಹೇಸಿ ಕೃತ್ಯವನ್ನು ಹೇಳ್ತೇನೆ, ಹಾಗೆ ಕೇಳು. ಗಂಡನಿಂದ ಸುಖ ಸಿಗಲಾರದೆಂದು ತಿಳಿದು ಅದೇ ಗಂಡನನ್ನು ಊರಿಗೆ ಕಳುಹಿಸಿ ಹರಿಯದ ಹುಡುಗರನ್ನು ಮನೆಗೆ ಕರೆಸಿಕೊಂಡು ಹಪ್ಪಿ ಮುದ್ದಾಡಿ ಕಾಮ ತೀರಿಸಿಕೊಳ್ಳುವ ನಿನ್ನಂತ ಪತಿವ್ರತರು ಎಷ್ಟಿಲ್ಲ ಈ ಹಾಳು ಸಮಾಜದಲ್ಲಿ. ಏ ಸುಮಿತ್ರ, ಗಂಡನೇ ಸರ್ವಸ್ವವೆಂದು ಸೆಂಟಿಮೆಂಟ್ ಡೈಲಾಗ್ ಹೊಡೆದು ಅದೇ ಗಂಡನನ್ನು ಕೆಲಸಕ್ಕೆ ಕಳುಹಿಸಿ ಸಾಯಂಕಾಲದವರೆಗೆ ಸಾಯುವ ಮುದುಕರ ಜೊತೆ ಅಪ್ಪೆ ಮುದ್ದಾಡಿ ಕಾಮ ತೀರಿಸಿಕೊಳ್ಳುವ ಕಾವಿದರೆಷ್ಟಿಲ್ಲ ಈ ಸಮಾಜದಲ್ಲಿ. ಏ ಸುಮಿತ್ರ, ಅಷ್ಟೇ ಯಾಕೆ, ಗಂಡನಿಗೆ 3 ತಿಂಗಳ ಸಂಬಳ ನೆಪ ಹೇಳಿ ಮಿಂಡನೊಂದಿಗೆ 3 ದಿವಸ ಮಲಗುವ ನಿನ್ನ ನೀತಿಗೆ ತಷ್ಟುಳಿರಷ್ಟಿಲ್ಲ ಈ ಎಲ್ಲೋ ನೇಚ. ಎಲ್ಲ ಹೆಣ್ಣುಗಳು ಅದೇ ರೀತಿ ಇರ್ತಾರೆ ಅಂತ ತಿಳಿದುಕೊಂಡು ಈ ರೀತಿ ಕೆಟ್ಟವಾಗಿ ಅಸಭ್ಯವಾಗಿ ಮಾತಾಡ್ತಾ ಇದೆಯಲ್ಲ, ಇಡೀ ಸಮಾಜದ ವೀರ ಗರ್ಧರು ಎದ್ದು ಬಂದು ನಿನ್ನ ಎದೆಗೆ ಬದ್ದು ಅವರ ಕಾಲಲ್ಲಿರುವ ಚಪ್ರೆ ನಾನಿನ ಹಾಕಿ ಮಾಡಿ ನಿನ್ನ ಗೋಳಿಗೆ ಹಾಕ್ತಾರೆ. ಎಚ್ಚರ. ಸೊಕ್ಕಿನ ಸೂಳೆ, ನನಗೆ ಚಪ್ಪಲಿ ಯಾರು ಹಾಕುತ್ತಾರೆ ಎಂದು ಸೊಕ್ಕಿನ ಮಾತನಾಡುವ ನಿನ್ನ ಸೊಕ್ಕು ಕರಗಿಸಬೇಕಾದರೆ ನನ್ನ ಕಾಮದ ಕರಾಮತ್ತು ತೋರಿಸಲೇಬೇಕು. ಇನ್ನು ಉಳಿಯಲಾರದು.
ಖಂಡಿತವಾಗಿ ಈ